ಪ್ರೈಸ್ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಕಾಣೋದಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. ಈ ಒಂದು ಅನುದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 20ನೇ ವಚನದಿಂದ 26ನೇ ವಚನದವರೆಗೂ ನನ್ನ ಜೊತೆ ಸೇರಿ ನೀವು ಸಹ ಓದಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುವುದಷ್ಟೇ. ಈಗಲಾದರೂ ದೇವರಿಗೆ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಯಾಗುತ್ತದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಕ್ರಿಸ್ತ ಯೇಸುವಿನಿಂದ ಆದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಆತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸುತ್ತಾನೆ. ನೀತಿಯ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಆಮೇನ್. ಈ ಒಂದು ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಿಶುದ್ಧ ನೀತಿಯೊಂದನ್ನು ಪರಲೋಕದ ರಾಜ್ಯ ಕೊಡ್ತೇಸಪ್ಪ. ಅಪ್ಪ, ನಮ್ಮೊಂದು ನಂಬಿಕೆಯ ಮೂಲಕ ರಾಜ್ಯ ಕೊಡ್ತೇಸಪ್ಪ. ಅಪ್ಪ, ನಮ್ಮೊಂದು ಕೆಲಸ ಕಾರ್ಯದ ಮೂಲಕವಲ್ಲ ರಾಜ್ಯ ಕೊಡ್ತೇಸಪ್ಪ. ಅಪ್ಪ, ನಮ್ಮೊಂದು ನಂಬಿಕೆಯ ಮೂಲಕ ರಾಜ್ಯ ನೀವು ನಮ್ಮನ್ನು ನೀತಿವಂತನೆಂದು ಕರ್ತೇನಪ್ಪ ನಿರ್ಣಯಿಸಿದಾಗ ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ್ಯ ಕೊಡ್ತೇಸಪ್ಪ. ನಮ್ಮ ಒಂದು ಪಾಪಗಳನ್ನ ಎಣ್ಣಿಸದೆ ರಾಜ್ಯ ಅದನ್ನ ಕ್ಷಮಿಸಿ ಮರೆತು ಬಿಟ್ಟ ದೇವರ ರಾಜ್ಯ ಕೊಡ್ತೇಸಪ್ಪ. ನಿಮ್ಮೊಂದು ರಕ್ತದಿಂದ ಕತೆ ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿರುವ ದೇವರ ರಾಜ್ಯ ಕೊಡ್ತೇಸಪ್ಪ. ಅಪ್ಪ, ಒಂದು ವರ್ಷದ ಕೊನೆಯ ಸಮಯದಲ್ಲಿ ನಾವು ಬಂದಿರಬೇಕಾದ್ರೆ ರಾಜ್ಯ ಕೊಡ್ತೇನೆ ಅಪ್ಪ. ನಮ್ಮನ್ನು ಬಲಪಡಿಸಿರಿ ರಾಜ್ಯ ಕೊಡ್ತೇನೆಪ್ಪ ರಾಜ್ಯ. ಈ ಒಂದು ವರ್ಷದಲ್ಲಿ ರಾಜ್ಯ ಅಪ್ಪ ನಿಮಗೆ ವಿರೋಧವಾಗಿ ನಾವು ಏನಾದ್ರು ತಪ್ಪು ಮಾಡಿರಕತ್ತೀನಿ ರಾಜ್ಯ, ನಮ್ಮನ್ನು ಒಂದ್ಸರಿ ಕ್ಷಮಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಸಭಾ. ಅಪ್ಪ, ನಮ್ಮನ್ನು ಬಲಪಡಿಸಿರಿ, ಆಶೀರ್ವದಿಸಿ ನಡೆಸಿ ರಾಜ್ಯ ಕೊಡ್ತೇನೆ. ಈ ದಿನದಲ್ಲಿ ಕರ್ತೇನೆ ನೋಡ್ತಿರೋ ಒಬ್ಬೊಬ್ಬರನ್ನ ಕತೆ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ. ಅಪ್ಪ, ನೀನು ಒಬ್ಬೊಬ್ಬರನ್ನ ಕತೆ ನೀತಿವಂತರೆಂದು ಕರ್ತೇನೆ ಎಣಿಸಿರೋದಕ್ಕಾಗಿ ನೀವು ಸ್ತೋತ್ರ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಸಭಾ. ಅಪ್ಪ, ನೋಡ್ತಿರೋ ಒಬ್ಬೊಬ್ಬರ ಜೀವನದಲ್ಲಿ ರಾಜ್ಯ ಒಂದು ಬದಲಾವಣೆಯನ್ನು ಅಪ್ಪ ಒಂದು ಬಲವನ್ನು ಆಶೀರ್ವಾದವನ್ನು ಕರ್ತೇನೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತೇನೆ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಏಸುವಳಿಸಿದ್ದೇನೆ ದೇವರೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಿಡಿಯೋ ನೋಡಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಬ್ಬರು ಸಹ ನೀವು ಶೇರ್ ಮಾಡಿರಿ. ದೇವರು ಇದರ ಮೂಲಕ ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ಆಮೇನ್.